ಬಸವಣ್ಣನವರ ಕಾಲ ಸುಮಾರು 12ನೇ ಶತಮಾನ. ಉತ್ತರ ಕರ್ನಾಟಕದ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಮಾದಿರಾಜ ಮಾದಾಂಬಿಕೆ ಎಂಬ ಬ್ರಾಹ್ಮಣ ದಂಪತಿಗಳ ಮಗನಾಗಿ ಜನಿಸಿ ಬ್ರಹ್ಮಕರ್ಮವನ್ನು ನಿರಾಕರಿಸಿ ವೀರಶೈವರಾಗಿ ಬಸವಣ್ಣನೆಂಬ ಹೆಸರಿನಿಂದ ಪ್ರಖ್ಯಾತರಾದರು. ಸಮಾಜ ಕ್ರಾಂತಿಯ ಯುಗ ಪುರುಷರಾಗಿ ಭಕ್ತಿ, ನೀತಿ, ತತ್ವ ಪ್ರತಿಪಾದಕವಾದ ಸಹಸ್ರಾರು ವಚನಗಳನ್ನು ರಚಿಸಿದ್ದಾರೆ. ಇವರ ವಚನಗಳಲ್ಲಿ ಕೂಡಲ ಸಂಗಮ ದೇವ ಎಂಬ ಅಂಕಿತವಿದೆ. ಷಟ್ಸ್ಥಳ ವಚನ, ಶಿಖಾರತ್ನ ವಚನ, ಕಾಲಜ್ಞಾನ ವಚನ, ಮಂತ್ರಗೋಪ್ಯ ಮುಂತಾದವು ಇವರ ರಚನೆಗಳು. ಮಂಗಳವಾಡೆಯ ಬಿಜ್ಜಳನಲ್ಲಿ ಕರಣಿಕರಾಗಿ ಅನಂತರ ಮಂತ್ರಿಯೂ ಆಗಿದ್ದ ಇವರು ಶಿವಶರಣರ ಆಂದೋಲನದಲ್ಲಿ ಮುಂಚೂಣಿಯಲ್ಲಿದ್ದರು. ವರ್ಗ, ವರ್ಣ, ಲಿಂಗ ಭೇದಗಳನ್ನು ದೂರಗೊಳಿಸಿ ಕಾಯಕವೇ ಕೈಲಾಸವೆಂದು ಸಾರಿ ಭಕ್ತಿ ಭಂಡಾರಿ ಬಸವಣ್ಣ ಎನಿಸಿ ಕಲ್ಯಾಣದ ಕ್ರಾಂತಿಯ ಕಾಲಕ್ಕೆ ಕೂಡಲ ಸಂಗಮದಲ್ಲಿ ಐಕ್ಯರಾದರು. ಇಂದ ಬಸವಣ್ಣನವರ ವಚನ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ನಾದವನು ಮಾಡಿದ ರಾವಣನಿಗೆ ಆಯುಷ್ಯವಾಯಿತು, ವೇದವನು ಬರೆದ ಬ್ರಹ್ಮನಿಗೆ ಶಿರವೇ ಹೋಯಿತು, ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನಲ್ಲ, ಭಕ್ತಿ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವ, ಭಕ್ತಿ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನ. ಅಂದರೆ ಶಿವನನ್ನು ಒಲಿಸಲು ನಾದ ವೇದ ಯಾವುದೂ ಬೇಡ, ಭಕ್ತಿಯಿಂದ ಮಾತ್ರ ಶಿವನನ್ನು ಒಲಿಸಲು ಸಾಧ್ಯ ಎನ್ನುವ ಒಂದು ಗೂಢಾರ್ಥವನ್ನ ನಾವು ಇದರಲ್ಲಿ ನೋಡಬಹುದು. ಈಗ ಭಕ್ತಿ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವ. ಸೊ ನಮ್ಮ ಅನ್ನೋ ಒಳಗಡೆ ಮಾ ಅನ್ನೋ ಒಂದು ಪದನ ತಗೊಂಡಿದ್ದೀನಿ, ಇದು ಅಕ್ಷರ ತಗೊಂಡಿದ್ದೀನಿ. ಯಾಕೆ ಮಧ್ಯಾಹ್ನದ ಅಂದ್ರೆ ನಾನು ಎಷ್ಟು ಜನ ವಚನಕಾರರ ವಚನಗಳನ್ನ ಇದ್ರೊಳಗೆ ನನ್ನ ಪ್ರೋಗ್ರಾಮ್ ಅಲ್ಲಿ ಸೇರಿಸಬಹುದು ಅಂತ ಒಂದು ನೋಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅಂತ್ಯಾಕ್ಷರಿ ಅಂತಂದ್ರೆ ಅಂತ್ಯಾಕ್ಷರನೇ ತಗೊಂಡಿಲ್ಲ, ಪದಾನು ತಗೊಂಡಿದ್ದೀನಿ. ಕೆಲವು ಕಡೆ ಅಂಕಿತದ ಹಿಂಭಾಗದ್ದು ಹೋದ್ಸತಿ ಎಲ್ಲ ಹೇಳಿದ್ರಲ್ವ ನಮ್ಮ ಸುಬ್ರಹ್ಮಣ್ಯ ಅವರು, ಅಂಕಿತದ ಹಿಂದಿನ ಅಕ್ಷರ ಅಥವಾ ಪದನು ತಗೊಂಡಿದ್ದೀನಿ. ಸೊ ಇಲ್ಲಿ ಭಕ್ತಿ ಪ್ರಿಯನು ನಮ್ಮ ಮಾ ತಗೊಂಡಿದ್ದೀನಿ. ಮುಂದಿನ ವಚನಕಾರರು ಚೆನ್ನ ಬಸವಣ್ಣ ಅನ್ನುವರು. ಇವರ ಕಾಲವು ಸುಮಾರು 12ನೇ ಶತಮಾನ. ಕೂಡಲ ಚೆನ್ನ ಸಂಗಯ್ಯ ಎಂಬ ಅಂಕಿತದಲ್ಲಿ ಷಟ್ಸ್ಥಲ ವಚನ, ಕರಣ ಹಸುಗೆ ಮೊದಲಾದ 100 ವಚನಗಳನ್ನು ರಚಿಸಿರುವ ಚೆನ್ನ ಬಸವಣ್ಣನು ಬಸವಣ್ಣನ ತಂಗಿಯ ಮಗ. ಇವನ ಬಗ್ಗೆ ಚೆನ್ನಬಸವ ಪುರಾಣ ಎಂಬ ಒಂದು ಗ್ರಂಥವು ರಚನೆಯಾದಂತೆ ತಿಳಿದು ಬರುತ್ತದೆ.
ಮರೀಚಿಯೊಳಡಗಿದ ಬಿಸಿಲಿನಂತಿದ್ದೀತು ಕ್ಷೀರದೊಳ್ ಅಡಗಿದ ತುಪ್ಪದಂತಿದ್ದೀತು ಮರೀಚಿಯೊಳಡಗಿದ ಬಿಸಿಲಿನಂತಿದ್ದೀತು ಕ್ಷೀರದೊಳ್ ಅಡಗಿದ ತುಪ್ಪದಂತಿದ್ದೀತು ಚಿತ್ರಕನೊಳಡಗಿದ ಚಿತ್ರದಂತಿದ್ದೀತು ಆಲಿಯೊಳಡಗಿದ ತೇಜದಂತಿದ್ದೀತು ಚಿತ್ರಕನೊಳಡಗಿದ ಚಿತ್ರದಂತಿದ್ದೀತು ಆಲಿಯೊಳಡಗಿದ ತೇಜದಂತಿದ್ದೀತು ನುಡಿಯೊಳಡಗಿದ ಅರ್ಥದಂತಿದ್ದೀತು ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನೀನು ನುಡಿಯೊಳಡಗಿದ ಅರ್ಥದಂತಿದ್ದೀತು ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನೀನು ನಿಮ್ಮ ನೀನು ಅಂದರೆ ಶರಣರ ಜ್ಞಾನ ಅಥವಾ ಅವರ ನಿಲುವಿನಲ್ಲಿ ನಡೆಯಲ್ಲಿ ಸೂಕ್ತವಾಗಿತ್ತು ಎಂಬ ಗೂಢಾರ್ಥ ಇಲ್ಲಿ ಅಡಗಿದೆ. ಮುಂದಿನ ಒಂದು ವಚನ ಸಹ ಬಸವಣ್ಣನವರದ್ದು. ಬಸವಣ್ಣನವರ, ಯಾಕೆಂದ್ರೆ ತುಂಬಾ ಪ್ರಚಲಿತವಾಗಿರೋದು ಬಸವಣ್ಣವರ ವಚನಗಳೇನೆ, ಹಾಗಾಗಿ ನಾನು ಬಸವಣ್ಣವರದೊಂದು ಸ್ವಲ್ಪ 3-4 ತಗೊಂಡಿದ್ದೀನಿ. ಸೊ ಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ಅಂದರೆ ಇಡೀ ನಮ್ಮ ದೇಹದಲ್ಲಿ ಎಲ್ಲ ಬರೀ ನಮ್ಮ ಶಿವನನ್ನೇ ನಾವು ನೆನೆಸಿಕೊಂಡು ಅವನ ಚರಣ ಕಮಲದಲ್ಲಿ ನಮ್ಮನ್ನ ಇಟ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಅನ್ನೋ ಒಂದು ಗೂಢಾರ್ಥ ಇದರೊಳಗೆ ಬರುತ್ತೆ. ತುಂಬಿ ಅನ್ನೋದ್ರಾಗ ಬಾ ಅನ್ನುವ ಅಕ್ಷರದಿಂದ ವಚನಕಾರರು ಅಕ್ಕ ಮಹಾದೇವಿ. ಇವರು ಸುಮಾರು ಬಸವಣ್ಣನವರ ಸಮಕಾಲೀನರೇ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಉಡುತಡಿ ಗ್ರಾಮದ ನಿರ್ಮಲ ಮತ್ತು ಸುಮತಿಯರ ಮಗಳಾದ ಇವಳು
ಬಾಲ್ಯದಿಂದಲೇ ಶಿವಭಕ್ತಳಾಗಿ ವೈರಾಗ್ಯ ಜೀವನ ನಡೆಸಿ ಮಹಾತ್ಮ ಬಸವಣ್ಣನ ತೇಜದೊಳಗೆ ಬೆಳಗಿ ಶ್ರೀಗಿರಿಗೆ ಬೆಳಕಾಗಿ ಶಿವಶರಣೆ ಅಕ್ಕ ಮಹಾದೇವಿ ಆದಳು. ಉಡುತಡಿಯ ದೊರೆ ಕೌಶಿಕನು ಇವಳನ್ನು ವಿವಾಹವಾಗಲು ಬಯಸಿದಾಗ ಈಕೆ ಅವನನ್ನು ತಿರಸ್ಕರಿಸಿ ಶ್ರೀಶೈಲದ ಚೆನ್ನಮಲ್ಲಿಕಾರ್ಜುನನೇ ತನ್ನ ಗಂಡನೆಂದು ಘೋಷಿಸಿ ವೀರ ವಿರಾಗಿಣಿ ಎನಿಸಿ ಧನ್ಯ ಜೀವನ ನಡೆಸಿದಳು. ಬಸವಣ್ಣನ ಅನುಭವ ಮಂಟಪದಲ್ಲಿ ತನ್ನ ಅನುಭವ ತತ್ವಗಳನ್ನು ಸರಳವಾಗಿ ಪ್ರತಿಪಾದಿಸಿದಳು. ಈಕೆಯ ವಚನಗಳಲ್ಲಿ ಚೆನ್ನಮಲ್ಲಿಕಾರ್ಜುನ ಎಂಬ ಅಂಕಿತವಿದೆ. ಯೋಗಾಂಗ ತ್ರಿವಿಧಿ ಮತ್ತು 100 ವಚನಗಳನ್ನು ರಚಿಸಿ ಕನ್ನಡ ಸಾಹಿತ್ಯದ ಮೊದಲ ಕವಿಯಿತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಳು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೋಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೋಡೆ ಎಂತಯ್ಯ. ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನೋರೆ ತೆರೆಗಳಿಗೆ ಅಂಜಿದೋಡೆಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೋಡೆ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೋಡೆ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೋಡೆ ಎಂತಯ್ಯ. ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೋಡೆ ಎಂತಯ್ಯ. ಇಲ್ಲಿ ಸಮಾಧಾನಿಯಾಗಿರಬೇಕು ಕ ಅಕ್ಷರದಿಂದ ಮುಂದಿನ ವಚನನ ತಗೊಂಡಿದ್ದೀನಿ.